ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರು ನಾಳೆಯಿಂದ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ನಾಳೆ ಬೆಳಗ್ಗೆ 6 ಗಂಟೆಯಿಂದ KSRTC, BMTC ಸೇರಿದಂತೆ 4 ವಿಭಾಗದ ಬಸ್ಗಳು ಕೂಡ ರಸ್ತೆಗೆ ಇಳಿಯಲ್ಲ ಅಂತ ಕೊನೆಯ ಹಂತದ ಕಸರತ್ತು ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧದಲ್ಲಿ ಸಭೆಯನ್ನು ಕರೆದಿದ್ದಾರೆ. ಈ ಸಭೆ ಯಶಸ್ವಿ ಆದರೆ ಮಾತ್ರ ಮುಷ್ಕರವನ್ನು ವಾಪಸ್ ಪಡ್ಕೋತಾರೆ. ಇಲ್ಲ ಅಂತಂದರೆ ಒಂದು ರೀತಿ ಜನಜೀವನವನ್ನೇ ಅಸ್ತವ್ಯಸ್ತ ಮಾಡುವಂತಹ ವಿಚಾರ ಇದು. ಸೊ ಸಾರಿಗೆ ವರ್ಸಸ್ ಸರ್ಕಾರ ಫೈಟ್ ಅಂತಿಮ ಹಂತಕ್ಕೆ ಬಂದಿದೆ. CM ಅಂಗಳದಲ್ಲೇ ಬಸ್ ಮುಷ್ಕರ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಜೊತೆಗೆ ಸಾರಿಗೆ ನೌಕರರು ನೀಡಿದ್ದ ಡೆಡ್ಲೈನ್ ಕೂಡ ಅಂತ್ಯವಾಗಿದೆ. ಸರ್ಕಾರ ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ. ಇವತ್ತು CM ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ ಇದೆ. ನಾಳೆ ಬಂದ್ ಇದೆಯಾ ಇಲ್ವಾ, ಇದೆ ಅಂತಂದರೆ ಯಾವ ರೀತಿ ಇರುತ್ತೆ, ಇಲ್ಲ ಅಂತಂದರೆ ಏನೇನಾಗುತ್ತೆ, ಪ್ಲ್ಯಾನ್ ಎ ಏನು, ಪ್ಲ್ಯಾನ್ ಬಿ ಏನು, ಇದೆಲ್ಲದರ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ಕಂಪ್ಲೀಟ್ ಡೀಟೇಲ್ಸನ್ನು ನಿಮಗೆ ನಾವು ಕೊಡ್ತಾ ಹೋಗ್ತೀವಿ. ಯಾಕೆಂದರೆ KSRTC, BMTC ಬಸ್ಗಳು ಒಂದು ರೀತಿ ಪ್ರಯಾಣಿಕರ ಪ್ರಯಾಣದ ಜೀವನಾಡಿ. ಅದಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಕಾಲೇಜ್ಗೆ ಹೋಗೋರು, ಸ್ಕೂಲ್ಗೆ ಹೋಗೋರು ಅಥವಾ ಆಫೀಸ್ಗಳಿಗೆ ಹೋಗೋರು ತುಂಬ ಜನ ಬಸ್ಗಳನ್ನ ಅವಲಂಬಿಸಿರ್ತಕ್ಕಂಥದ್ದು. ಬೆಂಗಳೂರು ಒಂದರಲ್ಲೇ ಎಷ್ಟು ಬಸ್ಗಳು ಓಡಾಡ್ತವೆ ಅಂತಕ್ಕಂಥದ್ದು ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತು. ಆ ರೀತಿ ಏಕಾಏಕಿ ಬಸ್ ನಿಂತು ಹೋಗ್ಬಿಟ್ರೆ ಮುಂದೇನು ಅಂತಕ್ಕಂಥ ಪ್ರಶ್ನೆ. ಎಲ್ಲರೂ ಮೆಟ್ರೋ ಪ್ರಯಾಣವನ್ನು ಮಾಡೋದಕ್ಕೆ ಎಲ್ಲ ಕಡೆ ಮೆಟ್ರೋ ಕನೆಕ್ಟಿವಿಟಿ ಇಲ್ಲ ಬೆಂಗಳೂರಿನಲ್ಲಿ. ಇನ್ನು KSRTC ಬಸ್ ನಂಬ್ಕೊಂಡಿರ್ತಕ್ಕಂಥ ಲಕ್ಷಾಂತರ ಜನ ಇದ್ದಾರೆ. ಸೊ ಅವರೆಲ್ಲ ಏನು ಮಾಡ್ತಾರೆ, ಸರ್ಕಾರ ಏನಾಗುತ್ತೆ, ಏನು ಮಾಡುತ್ತೆ ಸರ್ಕಾರ, ಇದಕ್ಕೊಂದು ಪರಿಹಾರವನ್ನು ಇವತ್ತು ಕಂಡುಕೊಳ್ತಾರಾ? ಬೇರೆ ಬೇರೆ ಹಂತಗಳಲ್ಲಿ ಸಭೆಗಳು ನಡೀತು ಈ ಹಿಂದೆನೇ, ಯಾವುದೂ ಸಫಲ ಆಗಲಿಲ್ಲ. ಈಗ ಕೊನೆಯದಾಗಿ ಮುಖ್ಯಮಂತ್ರಿಗಳೇ ಇವತ್ತು ಸಭೆಯನ್ನು ಕರೆದಿದ್ದಾರೆ. 11 ಗಂಟೆಗೆ ವಿಧಾನಸೌಧದಲ್ಲಿ ಸಭೆ ಆರಂಭ ಆಗುತ್ತೆ. ಈಗ ಮುಷ್ಕರಕ್ಕೆ ಕರೆ ಕೊಟ್ಟಿರೋ ಸಂಘಟನೆ ಅವರೆಲ್ಲರೂ ಕೂಡ ಹೋಗ್ತಾರೆ. ಅವರ ಬೇಡಿಕೆ ಏನೇನು ಅಂತಕ್ಕಂಥದ್ದನ್ನು ಹೇಳ್ತೀವಿ ಮುಂದೆ. ಅದನ್ನೆಲ್ಲ ಈಡೇರಿಸ್ತಾರಾ, ಸಮಯಾವಕಾಶವನ್ನು ತಗೋತಾರ? ಈ ಸರ್ತಿ ಬರೀ ಭರವಸೆ ಆದರೆ ನಾವು ಒಪ್ಪೋದೇ ಇಲ್ಲ ಅಂತ ಕೂತಿದ್ದಾರೆ. ನಮಗೆ ಲಿಖಿತ ರೂಪದಲ್ಲಾದರೂ ಕೊಡಬೇಕು, ಇಲ್ಲ ಇಮಿಡಿಯೇಟಾಗಿ ಅದಕ್ಕೊಂದು ಟೈಮ್ ಬಾಂಡ್ ಅಂತ ಫಿಕ್ಸ್ ಮಾಡಬೇಕು, ಇಷ್ಟು ದಿವಸದ ಒಳಗಡೆ ಮಾಡ್ತೀವಿ ಅಂತ. ಇಲ್ಲ ಅಂದರೆ ಮುಷ್ಕರವನ್ನು ನಾವು ವಾಪಸ್ ಪಡೆಯಲ್ಲ ಅಂತ. ಈ ಹಿಂದೆಲ್ಲ BMTC, KSRTC ಬಂದ್ ಆಗಿದ್ದನ್ನು ತಾವು ಗಮನಿಸಿದ್ದೀರಾ, ನೋಡಿದ್ದೀರಾ. ಹಲವಾರು ದಿನಗಳ ಕಾಲ BJP ಸರ್ಕಾರ ಇದ್ದಾಗ ಬಂದ್ ನಡೆದಿತ್ತು, ಸಮಸ್ಯೆಗಳಾಗಿತ್ತು. ವಿಧಾನಸೌಧದಲ್ಲಿ ಬೆಳಗ್ಗೆ 11:45ಕ್ಕೆ CM ಸಿದ್ದರಾಮಯ್ಯ ಅವರು ಸಭೆಯನ್ನ ಕರೆದಿದ್ದಾರೆ. ಸಾರಿಗೆ ಸಂಘಟನೆಗಳ ಮುಖಂಡರೊಂದಿಗೆ CM ಈ ಸಭೆಯನ್ನ ಕರೆದಿರೋದು. ಬೇಡಿಕೆ ಈಡೇರಿಕೆ ಆಗುತ್ತಾ ಅಥವಾ ಮನವೊಲಿಕೆಗೆ ಈ ವಿಚಾರ ಹೋಗುತ್ತಾ ಅನ್ನೋದು ಪ್ರಶ್ನೆ. ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಆ ಟೈಮ್ನಲ್ಲಿ ವಿಪರೀತವಾಗಿ ಮುಜುಗರ ಅದು. ಇಲ್ಲಿ ಸರ್ಕಾರದ ವ್ಯವಸ್ಥೆನೇ ಸರಿ ಇಲ್ಲ ಅಂತ ಮೆಸೇಜ್ ಹೋಗ್ಬಿಡುತ್ತಲ್ಲ. ಹೀಗಾಗಿ ವಿಪರೀತ ಇಕ್ಕಟ್ಟಿನಲ್ಲಿ ಸರ್ಕಾರ ಸಿಕ್ಕಾಕೊಂಡಿದೆ. ಹಗ್ಗದ ಮೇಲಿನ ನಡಿಗೆಯನ್ನು ಸರ್ಕಾರ ಮಾಡುತ್ತಾ ಅನ್ನೋದು ಒಂದು ಪ್ರಶ್ನೆ. 11:45ಕ್ಕೆ. ಆಮೇಲೆ ಇನ್ನೊಂದು ವಿಚಾರ ಏನಂದರೆ, ಜಸ್ಟ್ ಅರ್ಧ ಗಂಟೆ ಟೈಮನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಅರ್ಧ ಗಂಟೆ ಟೈಮ್ನಲ್ಲಿ ನಮ್ಮ ಸಮಸ್ಯೆಗೆ ಏನಪ್ಪ ಸೊಲ್ಯೂಷನ್ ಕೊಟ್ಬಿಡ್ತೀರಾ ನೀವು ಅಂತ ಸಾರಿಗೆ ನೌಕರರು ಈಗಾಗಲೇ ಅಪಸ್ವರವನ್ನು ಎತ್ತುತ್ತಾ ಇದ್ದಾರೆ. ಆಮೇಲೆ ಕೊನೆ ಗಳಿಗೆಯಲ್ಲಿ ನೀವು ನಮ್ಮನ್ನು ಮೀಟಿಂಗ್ ಕರಿಬೇಡಿ, ಕರೆಯೋದಾದರೆ ಮುಂಚೆನೇ ಕರೀರಿ, ಕ್ಲಾರಿಫೈ ಮಾಡ್ಕೊಳ್ಳೋಣ ಅಂತ ಅಂದಿದ್ರು. ಅದು ಯಾವುದನ್ನು ಕೂಡ ಸರ್ಕಾರ ತಲೆ ಕೆಡಿಸ್ಕೊಂಡಂಗೆ ಕಾಣಿಸ್ತಾ ಇಲ್ಲ. ಓಕೆ, ಈಗ ಸಾರಿಗೆ ನೌಕರರ ಬೇಡಿಕೆ ಪ್ರಮುಖವಾಗಿ 3 ಬೇಡಿಕೆಗಳಿದೆ. 38 ತಿಂಗಳ 1700 ಕೋಟಿ ಹಿಂಬಾಕಿ ಅಂದರೆ ಅರಿಯರ್ಸನ್ನು ನಮಗೆ ಬಿಡುಗಡೆ ಮಾಡಿಕೊಡಿ. 1700 ಕೋಟಿ. 1/1/2024ರಿಂದ ಹೊಸ ವೇತನ ಪರಿಷ್ಕರಣೆ ಆಗಬೇಕು, ಅದನ್ನು ಮಾಡಿಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಆಮೇಲೆ 2021ರಲ್ಲಿ BJP ಗೌರ್ನಮೆಂಟ್ ಇದ್ದಾಗ ಮುಷ್ಕರ ಮಾಡಿದ್ರಲ್ಲ, ಆಗ ಸಸ್ಪೆಂಡ್ ಆದ ನೌಕರರ ಮರು ನೇಮಕ ಇನ್ನೂ ಆಗಿಲ್ಲ. ಅವರೆಲ್ಲರನ್ನೂ ವಾಪಸ್ ಕೆಲಸಕ್ಕೆ ತಗೊಳ್ಳಿ ಅಂತಕ್ಕಂಥ ಒಂದು ಬೇಡಿಕೆ. ಈ 3 ಪ್ರಮುಖ ಬೇಡಿಕೆಯನ್ನು ಇಟ್ಕೊಂಡಿದ್ದಾರೆ. ಸಾರಿಗೆ ಮುಖಂಡರ ನಿಲುವು ಏನು ಹಾಗಾದರೆ? ಸರ್ಕಾರ ಕೊಟ್ಟ ಮಾತಂತೆ ನಡೆದಿಲ್ಲ, ನಮ್ಮ ಬೇಡಿಕೆ ಈಡೇರಿಸಲೇಬೇಕು. ಈಗಷ್ಟು ನಾವು ಎಕ್ಸ್ಪ್ಲೈನ್ ಮಾಡಿದ್ವಿ ನಿಮ್ಗೆ ಏನೇನು ಅಂತ. ಸೊ ಆಬ್ವಿಯಸ್ಲಿ ಅದೇ ನಿಲುವಿರುತ್ತೆ. ಮತ್ತೆ ಭರವಸೆಗೆ ಸಾರಿಗೆ ನೌಕರರು ಒಪ್ಪೋ ಮಾತಿಲ್ಲ. ರೈಟಿಂಗಲ್ಲಿ ಕೊಟ್ಟಿದ್ರು ಲಾಸ್ಟ್ ಟೈಮು ಎಲ್ಲ ಸರಿ ಮಾಡಿಬಿಡ್ತೀವಿ ಅಂತ, ಅದರಲ್ಲಿ ಎಷ್ಟೊಂದು ಇನ್ನೂ ಈಡೇರಿಲ್ಲ ಅಂತ. ಭರವಸೆ ಕೊಡೋದಾದರೆ ಕನಿಷ್ಠ ದಿನಾಂಕದೊಳಗೆ ಈಡೇರಿಸಿ, ತುಂಬ ಟೈಮ್ ಏನಿಲ್ಲ, ಇಂತಿಷ್ಟು ದಿನ ಇದರಲ್ಲಿ ಈಡೇರಿಸ್ತೀವಿ ನಾವು ಅಂತ ಹೇಳಿ ನಮಗೆ. ಇಲ್ಲವಾದಲ್ಲಿ ಲಿಖಿತ ಆದೇಶವನ್ನು ಮಾಡುವಂತೆ ಬಿಗಿ ಪಟ್ಟನ್ನು ಹಿಡಿತಾ ಇದ್ದಾರೆ. ಅಂದರೆ ರೈಟಿಂಗಲ್ಲಿ ಜಸ್ಟ್ ಕೊಟ್ಬಿಟ್ಟು ಕಳಿಸ್ಬೇಡಿ, ನೀವು ಅದನ್ನು ಆ್ಯಕ್ಷನ್ಗೆ ತನ್ನಿ ಅಂತ. ಶೀಘ್ರ ಅಮಾನತ್ತಾದ ನೌಕರರನ್ನ ಮರು ನೇಮಕಾತಿ ಮಾಡೋದಕ್ಕೆ ಪಟ್ಟು ಹಿಡಿತಾರೆ ಅಂತ. ಇದೇ ಪ್ರಮುಖ ಬೇಡಿಕೆಗಳಲ್ಲಿ ಒಂದು. 2021ರ ಸಾರಿಗೆ ನೌಕರರ ಮುಷ್ಕರದಲ್ಲಿ ಅವ್ರನ್ನೆಲ್ಲ ವಜಾ ಮಾಡಿದ್ದು ಇವತ್ತಿಗೂ ತಗೊಂಡಿಲ್ಲ. ಯಾವುದಕ್ಕೂ ಒಪ್ಪಲಿಲ್ಲ ಅಂದರೆ CM ಎದುರೇ ಮುಷ್ಕರದ ಘೋಷಣೆ ಮಾಡೋದಕ್ಕೆ ಸಾರಿಗೆ ಮುಖಂಡರು ನಿಲುವನ್ನು ತಾಳ್ತಿದ್ದಾರೆ.
ಇನ್ನು ಬಸ್ ಬಂದ್ ಬಗ್ಗೆ ಸರ್ಕಾರದ ನಿಲುವೇನಿದೆ ಇವಾಗ? ಹಾಗಾದರೆ ನೋಡಿ, ಅವ್ರು ಹೇಳ್ತಾರೆ 2020ಕ್ಕೆ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಆಗಬೇಕಿತ್ತು. 2020ರಲ್ಲಿ ಕೋವಿಡ್ ಸಮಯದಲ್ಲಿ ಬಸ್ಗಳ ಕಾರ್ಯಾಚರಣೆ ಸ್ಥಗಿತವಾಗಿತ್ತು. ಆ 19-20ರ ಟೈಮ್ನಲ್ಲಿ ಕೋವಿಡ್ ಸಮಯದಲ್ಲೂ ಕೂಡ ಸಾರಿಗೆ ನೌಕರರಿಗೆ ವೇತನವನ್ನು ಪಾವತಿಸಲಾಗಿದೆ. ಅಂದರೆ ಅವಾಗ ಅದು BJP ಗೌರ್ನಮೆಂಟ್ ಇತ್ತು, ಕೊಟ್ಟಿದ್ದರು. ಸಾರಿಗೆ ಇಲಾಖೆ ಮುಳುಗುವ ಹಂತದಲ್ಲಿದ್ದರೂ ಸಹಾಯ ಮಾಡಿದೆ ಸರ್ಕಾರ. ಯಾವ ಸರ್ಕಾರ ಅನ್ನೋದು ಬೇಡ, ಸರ್ಕಾರ ಕೊಟ್ಟಿದೆ ನಿಮಗೆ. 2023ರ ಮಾರ್ಚ್ನಲ್ಲಿ ವೇತನ ಪರಿಷ್ಕರಣೆ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಅಂದರೆ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಬರುತ್ತೆ ಇಲ್ಲಿ. ಆರ್ಥಿಕ ನಿಯಮಾವಳಿಯಂತೆ 2023ರಿಂದ ಜಾರಿಗೆ ಬರುವಂತೆ ಆದೇಶ, ಅದನ್ನು ನೀವು ಅರಿಯರ್ಸ್ ಕೊಡಿ ಅಂತಲೇ ಕೇಳ್ತಾ ಇದ್ದಾರೆ, ಕೊಟ್ಟಿಲ್ಲ. ಹಾಗಾಗಿ ಮುಂದಿನ 4 ವರ್ಷ ಮತ್ತೆ ಮಾಡೋ ಹಾಗಿಲ್ಲ. 2027ರವರೆಗೆ 4 ವರ್ಷದ ಅವಧಿಗೆ ಇದು ಅನ್ವಯ ಆಗುತ್ತೆ. 4 ವರ್ಷಗಳ ನಂತರವೇ ವೇತನ ಪರಿಷ್ಕರಣೆ ಜಾರಿಗೊಳಿಸೋದಕ್ಕೆ ಸಾಧ್ಯ ಅಂತ ಇವರು 24ರಿಂದನೇ ನಮಗೆ ವೇತನ ಪರಿಷ್ಕರಣೆ ಮಾಡಿಕೊಡಿ ಅಂತ. ಅದು ಹೆಂಗೆ ಅಂದರೆ ಬರೀ ಪೇಪರ್ನಲ್ಲಿ ಕೂತಿದೆ ಅಷ್ಟೇ ಆದೇಶ. ಇವ್ರಿಗೆ ಯಾವ ಅರಿಯರ್ಸು ಬಂದಿಲ್ಲ, ಏನೂ ಇಲ್ಲ. ಆ ಅರಿಯರ್ಸ್ ಕೊಡಿ, ವೇತನ ಪರಿಷ್ಕರಣೆ ಮಾಡಿ ಅಂತಾರೆ ಇವರು. ಸ್ವಲ್ಪ ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ಸ್ಗಳನ್ನ, ರೀಸನ್ಗಳನ್ನ ಕೊಡ್ತಾ ಇದ್ದಾರೆ. ರೈಟ್, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡೆಯೋಣ. ಲೋಕೇಶ್, ಇವಾಗ ನೀ ಕೊಡೆ ನಾ ಬಿಡೆ ಅನ್ನೋ ರೀತಿನಲ್ಲಿ ಆಗಿದೆ. ಒಂದು ಕಡೆ ಸಾರಿಗೆ ನೌಕರರು ತಮ್ಮ ಪಟ್ಟು ಸಡಿಲಿಸ್ತಾ ಇಲ್ಲ, ಮತ್ತೊಂದು ಕಡೆ ಸರ್ಕಾರ ಇದನ್ನು ಇಲ್ಲಿ ತನಕ ವಿಪರೀತ ಗಂಭೀರವಾಗಿ ಏನು ಪರಿಗಣಿಸ್ದಂಗೆ ಕಾಣಿಸ್ತಾ ಇಲ್ಲ. ಇವತ್ತು ಮುಖ್ಯಮಂತ್ರಿಗಳ ನೇತೃತ್ವದ ಸಭೆ ಇದೆ, ಏನಾಗ್ಬೋದು, ಏನು ನಿರೀಕ್ಷೆ ಇದೆ? ಅರವಿಂದ್, ಇವತ್ತು 11:30ಕ್ಕೆ ಮುಖ್ಯಮಂತ್ರಿಗಳು ಸಭೆಯನ್ನು ಕರೆದಿರುವಂಥದ್ದು. ಈ ಸಭೆಯಲ್ಲಿ ಸಾರಿಗೆ ನೌಕರರು ಕೂಡ ಭಾಗಿಯಾಗ್ತಾರೆ. ಈ ಸಭೆಯಲ್ಲೂ ಕೂಡ ಈ ಒಂದು ಭರವಸೆಯನ್ನು ಈಡೇರಿಸ್ತಾರೆ ಅನ್ನುವಂಥ ನಂಬಿಕೆಯನ್ನು ಕೂಡ ಇಲ್ಲ. ಯಾಕೆಂದರೆ ಸರ್ಕಾರ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣವಾದ ಸಿದ್ಧತೆಯನ್ನು ಮಾಡಿಕೊಂಡಿಲ್ಲ. ಸರ್ಕಾರ ಈಗ ನೌಕರರ ಮುಂದೆ ಇಡ್ತಾ ಇರ್ತಕ್ಕಂಥದ್ದು BJP ಸರ್ಕಾರ ಮಾಡಿರುವಂಥ ಆದೇಶ ಏನಿದೆ, ಆ ಆದೇಶ ಗೊಂದಲವನ್ನು ಸೃಷ್ಟಿ ಮಾಡಿರುವಂಥದ್ದು. ಆ ಆದೇಶದಿಂದಾಗಿ ಇಲ್ಲಿವರೆಗೂ ಕೂಡ ಆ ಆದೇಶವನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಪ್ರಮುಖವಾಗಿ 3 ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಪಟ್ಟು ಹಿಡಿದಿರುವಂಥದ್ದು. ಅವರಿಗೆ 8ರಿಂದ 10 ಬೇಡಿಕೆ ಇದೆ. ಅದರಲ್ಲಿ ಹಿಂಬಾಕಿ ಹಣ ನೀಡಬೇಕು, ವೇತನ ಹೆಚ್ಚಳ ಮಾಡಬೇಕು, ಜೊತೆಗೆ ನೌಕರರು ಏನು ಈ ಒಂದು ಮುಷ್ಕರದಲ್ಲಿ ಇದಾಗಿದ್ರು ಅವ್ರನ್ನ ಕೂಡ ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು, ಅವರ ಮೇಲಿರುವಂಥ ಕೇಸ್ಗಳನ್ನು ಮತ್ತೆ ಅಮಾನತನ್ನು ವಾಪಸ್ ಬಿಡಬೇಕು ಅಂತ. ಇದನ್ನು ಈಡೇರಿಸ್ತಾ ಇಲ್ವಾ ಅನ್ನುವಂಥದ್ದು. ಸರ್ಕಾರ ಕೂಡಲೇ ಈ ಭರವಸೆಯನ್ನು ಈಡೇರಿಸ್ತೀವಿ ಅಂತಂದರೆ ಸರ್ಕಾರಕ್ಕೆ ಭಾರಿ ವೆಚ್ಚ ಆಗುತ್ತೆ. 1700 ಕೋಟಿಯಷ್ಟು ಅಮೌಂಟು ಬೇಕಾಗುತ್ತೆ. ಈಗಾಗಲೇ 4000 ಕೋಟಿ BJP ಸರ್ಕಾರ ಸಾಲ ಮಾಡಿದೆ ಅಂತೇಳಿ BJP ಸರ್ಕಾರದ ಮೇಲೆ ಕಾಂಗ್ರೆಸ್ ಸರ್ಕಾರ ಆಗ್ತಾ ಇರುವಂಥದ್ದು. ನಾಳೆ ರಾಹುಲ್ ಗಾಂಧಿ ಅವರ ಸಭೆ ಇದೆ. ಆ ನಿಟ್ಟಿನಲ್ಲಿ ಏನಾದರೂ ಬಸ್ ಮುಷ್ಕರ ಆದರೆ ಸರ್ಕಾರಕ್ಕೆ ಭಾರಿ ಮುಜುಗರ ಆಗುತ್ತೆ. ಈ ಮುಜುಗರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಇವತ್ತಿನ ಸಭೆಯಲ್ಲಿ ಮುಖ್ಯಮಂತ್ರಿಗಳಾದರೂ ಇಷ್ಟೇ ತಾರೀಕಿನ ಒಳಗಡೆ ನಾವು ಭರವಸೆಯನ್ನು ಈಡೇರಿಸ್ತೀವಿ ಅಂತೇಳಿ ಅವ್ರಿಗೆ ಮಾತು ಕೊಡ್ಬೋದು. ಒಂದು ವೇಳೆ ಮಾತು ಕೊಡದೇ ಇದ್ರೆ ನೌಕರರು ಬಂದ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಯಾಕೆಂತಂದರೆ ಈಗಾಗಲೇ 2-3 ಬಾರಿ ಸಭೆ ಆಗಿದೆ. 2-3 ಬಾರಿ ಸಭೆ ಆಗಿದ್ರು ಕೂಡ ಭರವಸೆ ಈಡೇರಿಸುವಂಥದ್ದು ಯಾವುದೇ ಸರ್ಕಾರ ಮಾಡಿಲ್ಲ. ಹಾಗಾಗಿ ಈ ಬಾರಿ ಭರವಸೆ ಈಡೇರಿಸಲೇಬೇಕು, ನಮಗೆ ಲಿಖಿತ ರೂಪದಲ್ಲಿ ಕೊಡಲೇಬೇಕು ಅಂತೇಳಿ ಪಟ್ಟು ಹಿಡಿದಿರುವಂಥದ್ದು. ಕೊಡದೇ ಇದ್ರೆ ನಾಳೆ ಬೆಳಿಗ್ಗೆ 6 ಗಂಟೆಯಿಂದಲೇ BMTC ಬಸ್ಗಳು, KSRTC ಬಸ್ಗಳು ಓಡಾಟ ಇರುವುದಿಲ್ಲ. ಸಾರ್ವಜನಿಕರಿಗೆ ಸಮಸ್ಯೆ ಆಗುತ್ತೆ. 1.2 ಲಕ್ಷ ಕಾರ್ಮಿಕರು ಮುಷ್ಕರದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸುಮಾರು 22,000 KSRTC BMTC ಬಸ್ಗಳು ಓಡಾಟ ಇರೋದಿಲ್ಲ ಎನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಇವತ್ತಿನ ಸಭೆ ಹೆಚ್ಚು ಮಹತ್ವವನ್ನು ಪಡ್ಕೊಂಡಿದೆ. 1 ಗಂಟೆ ಒಳಗಡೆ ಈ ಸಭೆಯ ನಿರ್ಣಯ ಏನಾಗುತ್ತೆ ಅನ್ನುವಂಥದ್ದು ಗೊತ್ತಾಗಲಿದೆ. ಈಗಾಗಲೇ ನೌಕರರು ಕೂಡ ಬಂದ್ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ, ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಆದರೆ ಸರ್ಕಾರ ಭರವಸೆ ಈಡೇರಿಸುತ್ತಾ ಇಲ್ವಾ, ಮುಷ್ಕರವನ್ನು ಎದುರಿಸೋದಕ್ಕೆ ಯಾವ ರೀತಿ ಸರ್ಕಾರ ಸಿದ್ಧತೆ ಮಾಡ್ಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು.